ಬೆಳಗಾವಿಯಲ್ಲಿ ವಿಜೇಂದ್ರ ವಿರುದ್ಧ ಲಿಂಬಾವಳಿ ವಾಗ್ದಾಳಿ ಮಾಡಿದ್ದಾರೆ. ನಾವು ಬೀದರ್ನಿಂದ ವಕ್ಫ್ ಹೋರಾಟವನ್ನು ಮಾಡ್ತಾ ಇದ್ದೇವೆ, ಆದರೆ ಕೆಲವರು ಬೆಂಗಳೂರಲ್ಲಿ ಕೂತ್ಕೊಂಡು ಪಕ್ಷ ವಿರೋಧಿ ಕೆಲಸ ಅಂತ ಹೇಳ್ತಾರೆ. ಹೇಳಿ ನಾವು ಮಾಡ್ತಾ ಇರೋದು ಪಕ್ಷ ವಿರೋಧಿ ಕೆಲಸನ ಅಂತ ಲಿಂಬಾವಳಿ ಸಮಾವೇಶವೊಂದರ ವೇದಿಕೆ ಮೇಲೆ ಮಾತಾಡಿದ್ದಾರೆ. ಪರೋಕ್ಷವಾಗಿ ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ. ನಮ್ದು ಪಕ್ಷ ವಿರೋಧಿ ಕೆಲಸನ, ನಾವು ಮಾಡ್ತಾ ಇರೋದು ವಕ್ಫ್ ವಿರುದ್ಧವಾದ ಹೋರಾಟ, ಇದನ್ನ ಬೆಂಗಳೂರಲ್ಲಿ ಕೂತ್ಕೊಂಡು ಪಕ್ಷ ವಿರೋಧಿ ಅಂತ ಕರೀತಾ ಇದ್ದಾರೆ. ಜನಪರ ಹೋರಾಟ ಮಾಡ್ತಾ ಇದ್ದೀವಿ. ಆಂಧ್ರದಲ್ಲಿ ನಾಯ್ಡು ವಕ್ಫ್ ಬೋರ್ಡ್ ಅನ್ನು ನಿಷೇಧ ಮಾಡಿದ್ದಾರೆ, ಅವ್ರಿಗೆ ಅಭಿನಂದನೆ. ನಿಮ್ಮ ಹೊಂದಾಣಿಕೆ ರಾಜಕಾರಣಗಳಿಂದ ನಾವು ಇವತ್ತು ವಿಪಕ್ಷಕ್ಕೆ ಬಂದು ನಿಂತಿದ್ದೇವೆ. ಏನೇನು ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ ಈಗ ಹೇಳಲ್ಲ. ಸಿಎಂ DCM ಜೊತೆ ಹೊಂದಾಣಿಕೆಗೆ ಅಧ್ಯಕ್ಷ ಮಾಡಿಲ್ಲ. ವಿಜೇಂದ್ರಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅರವಿಂದ ಲಿಂಬಾವಳಿ. ನಮ್ಮ ಜೊತೆಗೆ ಬರ್ದಿದ್ರೆ ನೀವೇ ಪ್ರತ್ಯೇಕ ಹೋರಾಟ ಮಾಡಿ ಅಂತ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ನೇರ ವಾಗ್ದಾಳಿ ಮಾಡಿದ್ದಾರೆ ಅರವಿಂದ ಲಿಂಬಾವಳಿ. ಸಂದರ್ಭ ಇದಲ್ಲ, ಇದು ಬಹಳ ದಿನ ಆಯ್ತು. ದಯವಿಟ್ಟು ರಸ್ತೆಗೆ ಇಳಿದು ವಕ್ಫ್ ಪರವಾಗಿ ಹೋರಾಟಕ್ಕೆ ಇಳಿರಿ. ನಮ್ ಜೊತೆಗೆ ಬರಕ್ ಇಷ್ಟ ಇಲ್ಲ ಅಂದ್ರೆ ನೀವೇ ಮಾಡ್ರಿ, ತೊಂದ್ರೆ ಇಲ್ಲ. ನಮ್ ಪಾಡಿಗೆ ನಾವು ಮಾಡ್ತೀವಿ, ನಿಮ್ ಪಾಡಿಗೆ ನೀವು ಮಾಡಿ. ಜನಪರವಾಗಿರ್ತಕ್ಕಂಥ ಕೆಲಸ ಮಾಡುವಂತ ಅಧ್ಯಕ್ಷ ಮಾಡಿದ್ರೆ ಈ ರೀತಿ ಹಾದಿ ಬೀದಿಯಲ್ಲಿ ನಮ್ಗೆ ಹೇಳ್ತಾರೆ ಹಾದಿ ಬೀದಿಯಲ್ಲಿ ಮಾತಾಡ್ತಾ ಇದೀವಿ. ನಾವು ಹಾದಿ ಬೀದಿಯಲ್ಲಿ ಮಾತಾಡ್ತಾ ಇರೋದು ವಕ್ಫ್ ಬಗ್ಗೆ. ದಿನಪತ್ರಿಕೆಗಳಲ್ಲಿ ಬೆಂಗಳೂರಿನಲ್ಲಿ ಕುಂತು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಲ್ಲ, ಇದು ಪಕ್ಷಕ್ಕೆ ಶೋಭೆ ತರೋದಲ್ಲ. ಪದಾಧಿಕಾರಿಗಳಾಗಿರುವ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರಿಗೆ ನಿಮಗೆ ಶೋಭೆ ತರುವಂತದ್ದಲ್ಲ ಇದು. ನಿಮ್ಮನ್ನು ವಿರೋಧ ಪಕ್ಷದಾಗ ಕೂರಿಸಿದ್ದಾರೆ. ಈಗ ನಿಮ್ಮ ಹೊಂದಾಣಿಕೆ ರಾಜಕಾರಣದಿಂದ ವಿರೋಧ ಪಕ್ಷಕ್ಕೆ ಬಂದಿದ್ದೀವಿ ನಾವು. ಏನೇನು ಗಡಿಬಿಡಿ ಮಾಡಿದಿರಿ ಅಂತ ಹೇಳುವಂತ ಸಂದರ್ಭ ಇದಲ್ಲ. ಜನ ಬಿಜೆಪಿ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ನೀವು ಕಾಂಗ್ರೆಸ್ನವ್ರ ಜೊತೆಗೋ ಸಿದ್ದರಾಮಯ್ಯನ ಜೊತೆಗೋ DK ಶಿವಕುಮಾರ್ ಜೊತೆಗೋ ಹೊಂದಾಣಿಕೆ ಮಾಡಕ್ಕೆ ನಿಮ್ಮನ್ನು ಅಧ್ಯಕ್ಷ ಮಾಡಿಲ್ಲ. ಹುಷಾರ್, ಜನರ ಜೊತೆಗೆ ಇಳಿರಿ. ನಾವು ಅವಾಗ ಶಬಾಷ್ ಅಂತ ಹೇಳ್ಬೋದು. ಇದು ಬಹಳ ದಿನ ಆಯ್ತು.